ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಬುದ್ಧ ಪೌರ್ಣಮಿ ಗುರುವಾರ, ಭಾಳ ಪ್ರಶಸ್ತವಾಗಿರುವಂತಹ ಶುಭ ದಿನ ಈ ದಿನ ಸಿಕ್ಕಿದೆ. ಇದನ್ನು ಎಲ್ಲರೂ ಸಹ ಎಲ್ಲಿ ಮಹಾವಿಷ್ಣು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೋ ಒಂದು ಭೇಟಿ ಕೊಟ್ಟು ಭಗವಂತನಕ್ಕೆ ಧ್ಯಾನವನ್ನು ಮಾಡಿ ಅವನಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಸಾಧ್ಯವಾದ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಬಹಳ ಒಳಿತಾಗಿರುವಂತಹ, ಶುಭವಾಗಿರುವಂತಹ, ಸಮೃದ್ಧವಾಗಿರುವಂತಹ, ಲಾಭದಾಯಕವಾಗಿರುವಂಥ ದಿನ ಈ ದಿನ ನಮ್ಮದಾಗಿದೆ. ಈ ದಿನ ಮೇಷರಾಶಿಯವರು ಸಹ ಅತ್ಯಂತ ಉಲ್ಲಾಸದಲ್ಲಿ, ಉತ್ಸಾಹದಲ್ಲಿ, ಸಂಭ್ರಮದಲ್ಲಿರುವಂತಹ ವಾತಾವರಣ, ಅಂದುಕೊಂಡಂಥದ್ದೆಲ್ಲವೂ ಸಹ ಸಕ್ಸಸ್ ಆಗುವಂತಹ ವಾತಾವರಣ, ನಿಮಗೆ ಕೀರ್ತಿ ವೃದ್ಧಿಯಾಗುವಂತಹ ವಾತಾವರಣ ಮೇಷರಾಶಿಯವರಿಗಿದೆ. ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ, ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣ, ರೀತಿಯಾದಂತಹ ವಾತಾವರಣ ಇದ್ದರೆ ಮನಸ್ಸಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಅಂತೂ ವೃಷಭ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ. ಜೊತೆಯಲ್ಲಿ ಅಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು, ಇನ್ಕ್ರಿಮೆಂಟ್ಸ್, ಪ್ರಮೋಷನ್ ಮಾತುಕತೆಗಳಾಗುವಂಥದ್ದು, ಮನೆಗಳಲ್ಲಿ ಮದುವೆ ಮುಂಜಿ ಶುಭ ಕಾರ್ಯಗಳ ಚಿಂತನೆಗಳಾಗುವಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಖಂಡಿತವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಸಂಭ್ರಮದಲ್ಲಿರ್ತೀರಿ, ಜೊತೆಯಲ್ಲಿ ಸ್ವಲ್ಪ ಮನಸ್ಸು ಚಂಚಲ, ಸ್ವಲ್ಪ ದೇಹದಲ್ಲಿ ಶೀತದ ವಾತಾವರಣ, ಸ್ವಲ್ಪ ಆಯಾಸದ ವಾತಾವರಣ, ಸ್ವಲ್ಪ ದೇಹದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಅದನ್ನು ಜಾಗ್ರತೆ ವಹಿಸಿ. ಅದನ್ನು ಬಿಟ್ಟರೆ ಮನೆಯಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣ ಅಂತೂ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ದೃಷ್ಟಿದೋಷಗಳಿಂದ ಕೂಡಿರುವಂಥದ್ದು, ಜೊತೆಯಲ್ಲಿ ಹಾಗಾಗಲೇ ದೇಹದಲ್ಲಿ ಆಯಾಸದ ವಾತಾವರಣಗಳಾಗುವಂಥದ್ದು, ಜೊತೆಯಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಕನ್ಯಾ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ, ಮಾಡುವಂಥ ಕೆಲಸದಲ್ಲಿ ತೃಪ್ತಿಕರವಾದಂತಹ ವಾತಾವರಣ, ಮೇಲಧಿಕಾರಿಗಳಿಂದ ಹೊಗಳಿಕೆ ಸಿಗುವಂತಹ ವಾತಾವರಣ ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ತುಲಾ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಮಾಡುವಂಥ ಕೆಲಸದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಅಂತೂ ಇದೆ, ಜೊತೆಯಲ್ಲಿ ನೆಮ್ಮದಿ, ಜೊತೆಯಲ್ಲಿ ನಿಮಗೆ ಸಹಯೋಗ ಸಿಗುವಂಥದ್ದು ನಿಮಗೆ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಅವಹೇಳನವಾಗಿ ಮಾತನಾಡುವಂಥವರು, ಅವಮಾನಿಸುವಂಥವರು, ನಮ್ಮ ಬಗ್ಗೆ ಇಲ್ಲಸಲ್ಲದ ಅಪವಾದಗಳನ್ನು, ಊಹಾಪೋಹಗಳನ್ನು ಹಬ್ಬುವಂಥ ವ್ಯಕ್ತಿಗಳಿರ್ತಾರೆ. ಸ್ವಲ್ಪ ಜಾಗ್ರತೆ, ಅವರನ್ನು ಕಂಡಾಗ ಸ್ವಲ್ಪ ದೂರದಲ್ಲಿರುವಂಥದ್ದು ಸೂಕ್ತ. ಧನುಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಮಾಡುವಂಥ ಕೆಲಸದ ತೃಪ್ತಿಕರವಾದಂಥ ವಾತಾವರಣ ಇದೆ, ಜೊತೆಯಲ್ಲಿ ಶತ್ರುಬಾಧೆಗಳು ಜಾಸ್ತಿ ಆಗುವಂಥ ಸನ್ನಿವೇಶಗಳು ಕೂಡಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮಾಡುವಂಥ ಕೆಲಸದಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣ ಅಂತೂ ಖಂಡಿತವಾಗಿ ಧನುಸ್ಸು ರಾಶಿಯವರಿಗಿರುತ್ತೆ. ಮಕರ ರಾಶಿಯವರಿಗೆ ಕೋಪವು ಶಮನವಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಇದೆ, ಹಣಕಾಸಿನ ಹೇರಳವಾದಂಥ ಅನುಕೂಲ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ. ಕುಂಭರಾಶಿಯವರಿಗೆ ತಂದೆಯಿಂದ ಸ್ವಲ್ಪ ಬೈಗುಳಗಳು ಸಿಗುತ್ತೆ, ತಂದೆ ಜೊತೆಯಲ್ಲಿ ಸ್ವಲ್ಪ ಘರ್ಷಣೆಗಳಾಗಿ ಸ್ವಲ್ಪ ಮಾತುಕತೆಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಬೇಸರದ ವಾತಾವರಣ ತಂದೆ ಮಕ್ಕಳ ಮೇಲೆ ಇರುತ್ತೆ. ಅದನ್ನು ಬಿಟ್ಟರೆ ಹಣಕಾಸಿನ ವ್ಯವಹಾರ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ವಾತಾವರಣ ಇರುತ್ತೆ. ಒಂದು ರೀತಿಯಾದಂತಹ ಗೊಂದಲಮಂತೂ ಈ ಕುಂಭರಾಶಿಯವರಿಗಿರುತ್ತೆ. ಮೀನರಾಶಿಯವರಿಗೆ ದೇಹದಲ್ಲಿ ನಿಮಗೂ ಸ್ವಲ್ಪ ಸುಸ್ತು, ಸಂಕಟದ ವಾತಾವರಣ, ಆಯಾಸ, ಅತಿಯಾದಂಥ ಸುತ್ತಾಟ, ಅಲೆದಾಟಗಳು, ಜೊತೆಯಲ್ಲಿ ಪ್ರಯಾಣದ ಆಲೋಚನೆಗಳು ಜಾಸ್ತಿ ಇದೆ. ಪ್ರಯಾಣದಿಂದ ನಿಮಗೆ ಸುಸ್ತಾಗುವಂಥ ಸನ್ನಿವೇಶಗಳು, ದೇಹದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂಥ ಸನ್ನಿವೇಶಗಳು, ಅತಿಯಾದಂಥ ಅಲೆದಾಟ ಸುತ್ತಾಟಗಳಲ್ಲಿ ಹಣಕಾಸಿನ ಲಾಭವು ಭಾಳ ಕಡಿಮೆ ಆಗುತ್ತೆ ಈ ದಿನ ಅಂತ ಮೀನರಾಶಿಯವರಿಗೆ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಈ ದಿನ ಬುದ್ಧ ಪೌರ್ಣಿಮೆ ಆಗಿತ್ತು. ನಾಳೆ ಶುಕ್ರವಾರ ಭೇಟಿ ಮಾಡೋಣ. ನಾಳೆ ಅನುರಾಧ ನಕ್ಷತ್ರ ಚೆನ್ನಾಗಿರುವಂಥ ನಕ್ಷತ್ರವಾಗಿರುತ್ತೆ. ಅದೇ ರೀತಿ ಕೆಲವು ಕಡೆ ಎಲ್ಲ ದೇವತಾ ಆರಾಧನೆಗಳನ್ನು ಮಾಡುವುದಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ ನಾಳೆಯ ದಿನ ಆಗಿರುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ನಾಳೆ ಭೇಟಿ ಮಾಡೋಣ. ನಮಸ್ಕಾರ.